ಸೊ ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ದೊಡ್ಡಯ್ಯ ಅಂತ. ಈ ಸಿನಿಮಾ ನಾನು ನೋಡಿದ್ದೀನಿ. ಯಾಕೆ ನೋಡಿದ್ದೀನಿ ಅಂದರೆ ಈ ಸಿನಿಮಾಗೆ ಸಬ್ಟೈಟಲ್ ಮಾಡಿದ್ದೀನಿ ನಾನು. ಅದ್ರ ಜೊತೆ ಒಂದು ಲಾಸ್ಟ್ ನನ್ನೊಂದು ವಾಯ್ಸ್ ಓವರ್ ಇದೆ ಅಂತ. ಇದೆಯಾ ಮಂಜು ಎಡಿಟಾ? ಸೊ ನಾನು ಯಾವಾಗಲೂ ಒಂದು 3-4 ಇಯರ್ಸ್ ಕಾರ್ಪೊರೇಟ್ ವರ್ಲ್ಡಲ್ಲಿ ಇದ್ದಾಗಿ ನಾನು ಸಿನಿಮಾ ಆ್ಯಕ್ಟ್ ಮಾಡ್ತಿದ್ದೆ. ಅದರಲ್ಲಿ ಒಂದು ಕಲ್ತಿರೋದು, ಸಿನಿಮಾ ರಿಲೀಸ್ ಆಗೋವರೆಗೂ ನಮ್ದೇನು ಪಾತ್ರ ಹೇಳ್ಬಾರ್ದು, ಯಾವ್ದು ಎಲ್ಲಿ ಕಟ್ ಆಗುತ್ತೆ ಹೇಳೋಕ್ಕಾಗಲ್ಲ ಅಂತ. ಬಟ್ ಸಬ್ಟೈಟಲ್ ಅಂತೂ ಇರುತ್ತೆ, ಅದು ನೋಡಿದ್ದೀನಿ. ಬಟ್ ಸಿನಿಮಾ ಸ್ಟ್ರಾಂಗ್ ಮೆಸೇಜ್ ಇದೆ. ಮಕ್ಕಳ ಕಂಟೆಂಟು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇವತ್ತು ತುಂಬ ಜನಕ್ಕೆ ಗೊತ್ತಿರಲ್ಲ ಈ ವಿಚಾರ. ಯೂಟ್ಯೂಬಲ್ಲಿ ಎಲ್ಲರದು ಒಂದು ಚೇಜ್ ಇದೆ. ನಂದು ಇಷ್ಟು ಮಿಲಿಯನ್ನು, ನಂದು ಅಷ್ಟು ಮಿಲಿಯನ್ನು, ನಂದು ಇಷ್ಟು ಮಿಲಿಯನ್ನು, ಅದಕ್ಕೆ ಲಕ್ಷ ಕೋಟಿ ತನಕ ಹಾಕಿದರಿದ್ದಾರೆ. ಬಟ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ತೀನಿ, ತುಂಬ ಜನ ಗಮನಿಸಿರಲ್ಲ. ಇದು ಕನ್ನಡದ ಹೈಯೆಸ್ಟ್ ವ್ಯೂಡ್ ವಿಡಿಯೋ ಬಂದ್ಬಿಟ್ಟು ಕೋತಿ ಮತ್ತು ಬಾಳೆಹಣ್ಣು ಅಂತ ಒಂದು ವಿಡಿಯೋ. ಫೋನ್ ಇದ್ರೆ ತೆಗೆದು ನೋಡಿ. ಯಾರಾದರೂ ನೋಡ್ಬಿಟ್ಟು ಎಷ್ಟು ವ್ಯೂಸ್ ಇದೆ ಹೇಳಿ ಅದಕ್ಕೆ. ಅಲ್ಲ, ನಾನು ನೋಡಿ ಅಲ್ಲೇ ಸ್ವಲ್ಪ ಟೈಮ್ ಆಯಿತು. ಸೊ ಅಲ್ಲ, ವ್ಯೂಸ್ ಒಂದು ಕೋತಿ ಮತ್ತು ಬಾಳೆಹಣ್ಣು ಅಂತ 150 ಕೋಟಿ ವ್ಯೂಸ್ ಇದೆ ಆ ವಿಡಿಯೋಗೆ. ಕೋತಿ ಮತ್ತು ಬಾಳೆಹಣ್ಣು 150 ಕೋಟಿ ಅಂದರೆ 1.5 ಬಿಲಿಯನ್ ಸರ್, ಬಿಲಿಯನ್ನು. ಈ ಸಿನಿಮಾ ಆ ಮಟ್ಟಕ್ಕೆ ರೀಚ್ ಆದರೆ, ಸುಮ್ಮನೆ ಒಂದು ರಫಾಗಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ, ಹತ್ತತ್ರ ನಮಗೆ 90-95 ಕೋಟಿ ಬರುತ್ತೆ ಯೂಟ್ಯೂಬಲ್ಲಿ. ಇಷ್ಟು ಲೆಂತ್ ಯೂಟ್ಯೂಬಲ್ಲಿ ನೋಡಿದ್ರೆ. ಸೊ ಆಲ್ಮೋಸ್ಟ್ 100 crores ಕ್ಲಬ್ ಮಾತಾಡ್ತಾ ಇದ್ದೀವಿ. ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳ ಕಂಟೆಂಟ್ಗೆ ಅಷ್ಟು ಡಿಮ್ಯಾಂಡ್ ಇದೆ, ಯಾರೂ ಕೇಟರ್ ಮಾಡ್ತಿಲ್ಲ. ಏನಕ್ಕೆ ಅಂದರೆ ನಾವು ಕನೆಕ್ಟ್ ಆಗಲ್ಲ. ನಾವೆಲ್ಲರೂ ಸುಮಾರು ಜನ ರೈಟರ್ಸು, ಇವಾಗ ನಾನು ತುಂಬ ಜನ ಸ್ಟೂಡೆಂಟ್ಸ್ ಅಡ್ರೆಸ್ ಮಾಡ್ತೀನಿ. ಅವರು ಹೇಳೋದೊಂದೇ, ಫಸ್ಟ್ ಸ್ಟಾರ್ಟ್ ಮಾಡೋದೇ ಸೈಕೋಪಾತ್ ಥ್ರಿಲ್ಲರು ಇಲ್ಲ ಲವ್ ಸ್ಟೋರಿ ಅಂತ ಬರ್ತಾರೆ. ಯಾಕಂದರೆ ಅವಾಗಿಂದು ಬ್ರೇಕಪ್ ಆಗಿರುತ್ತೆ ಅವ್ರಿಗೆ. ಸೊ ಮಕ್ಕಳ ಮೇಲೆ ಕತೆ ಮಾಡಬೇಕಂದ್ರೆ ಆ ಮುಗ್ಧತೆ ಬೇಕು. ಹರಿ ಸಂತೋಷ್ ಸರ್ ಜೊತೆ ಒಂದು 4 ವರ್ಷದಿಂದ ಒಡನಾಟ ಇದೆ. ಅವ್ರಿಗೆ ಮಕ್ಕಳು ತುಂಬ ಅಟ್ರಾಕ್ಟ್ ಆಗ್ತಾರೆ. ಯಾಕಂದರೆ ಬೈಟುಲ್ಲೋ ಅಂತ ಒಂದು ಸಿನಿಮಾ ಮಾಡೋರು, ಅದರಲ್ಲೂ ಒಂದು ಮಗು ಇತ್ತು ಪೂರ್ತಿ. ಆ ಮಗು ಇವ್ರು ಹೇಳ್ದಂಗೆ ಮಾಡೋದು ನೀಟಾಗಿ. ಅವ್ರ ಅಪ್ಪ ಅಮ್ಮನೂ ಬಿಟ್ಬಿಡ್ತಾ ಸಿನಿಮಾ ಜರ್ನಿಲದು. ಇವ್ರು ಎತ್ಕೊಂಡ್ರೆ ಅಳದ್ ನಿಲ್ಸೋದು, ಈ ಥರ ಆಗಿತ್ತು. ಸೊ ಈ ಥರ ಒಂದು ಆಕರ್ಷಣೆ ಇದೆ. ಬಟ್ ಇದರಲ್ಲಿ ಒಂದು ತುಂಬ ಸ್ಟ್ರಾಂಗ್ ಮೆಸೇಜ್ ಇದೆ. ಇವಾಗ ಒಂದು ತಾತ ಅಜ್ಜಿ ಒಂದು ಮೊಮ್ಮಗು ಕರ್ಕೊಂಡು ಸಿನಿಮಾಗೆ ಹೋಗಬೇಕು ಅಂದರೆ, ಅವ್ರಿಗೆ ಹೊಡೆದಾಟ ಬಡದಾಟ ಬೇಡ, ಅವ್ರಿಗೆ ಲವ್ ಸ್ಟೋರಿ ಬೇಡ, ಅವ್ರಿಗೆಲ್ಲ ಈ ಥರ ಸಿನಿಮಾಗಳು ಬೇಕು. ಸೊ ಅದನ್ನು ಕೊಟ್ಟಿದ್ದಾರೆ ಅಪೂರ್ವ ಅವರು. ಸೊ ತುಂಬ ಥ್ಯಾಂಕ್ಸ್, ಒಳ್ಳೇದಾಗಲಿ ಈ ಸಿನಿಮಾಗೆ, ಆಲ್ ದ ಬೆಸ್ಟ್. ಈಗ ಶಿವರಾಜ್ ಕಿರ್ಪೇಟ್ ಅವ್ರು ಮಾತಾಡ್ತಾರೆ. ಇದು ನಮಸ್ತೆ. ಓ ನನ್ನ ಚೇತನ, ಮಕ್ಕಳಿಗೆ 10 ವರ್ಷ ಆಗೋ ತನಕ, 25 ವರ್ಷ ಆದಮೇಲೆ ಎಷ್ಟು ನೀನು ವೇತನ ಅಂತ. ಸೊ ಹಾಡುಗಳಾಗಿರ್ಬೋದು ಅಥವಾ ಟ್ರೈಲರ್ ಆಗಿರ್ಬೋದು ನೋಡಿದಾಗ ಎಲ್ಲೋ ನಮ್ಮ ಬಾಲ್ಯ ನೆನಪಾಯಿತು. ಆ ಬಾವಿಗೆ ನೆಗಿತಿದ್ದು ಮಕ್ಕಳು, ಸೈಕಲ್ ಹೊಡಿತಿದ್ದು, ಇದೆಲ್ಲವುದು ಕೂಡ ನೆನಪಾಯಿತು. ಸೊ ಮೊಬೈಲ್ ಜೀವನ, ಸೊ ಅದನ್ನು ಕೊಟ್ಟಿದ್ದು ಇವ್ರು ಮರ್ತೇ ಬಿಟ್ರು, ಇವರೇ ಕೊಟ್ಟಿರೋದು ಅದು ಲೈನು, ಸ್ಮಾರ್ಟ್ಫೋನ್ ಜೀವನ ಅಂತ. ನನಗೂ ಇಬ್ಬರು ಮಕ್ಕಳಿದ್ದಾರೆ. ಈಗ ಚಿಕ್ಕವನು ಹೆಂಗಾಗಿದ್ದಾನೆ ಅಂತಂದರೆ, ಅವನು ಸ್ಕೂಲ್ಗೆ ಹೋಗ್ತಾನೆ. ಈಗ ಒಂದು ವಾರದಿಂದ ಸ್ಕೂಲಿಗೆ ಸೇರಿಸಿರೋದು ಒಂದು ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ. 2 ದಿನ ಸ್ಕೂಲ್ಗೆ ಹೋಗಿ ಬಂದ. ಆಮೇಲೆ ಅವನೇ ಹೇಳೋಕ್ಕೆ ಶುರು ಮಾಡ್ದ, ನಾಳೆಯಿಂದ ಸ್ಕೂಲ್ ಇಲ್ಲ ನನಗೆ ಅಂತ. ಯಾಕಪ್ಪ ಅಂದರೆ 2 ದಿನ ಹೋಗಾಯ್ತಲ್ಲ, ಇನ್ನೆಷ್ಟು ದಿನ ಹೋಯ್ತಾರೆ. ಅವನಿಗೆ 2 ದಿನ ಸ್ಕೂಲು, 2 ದಿನ ಹೋದರೆ ಮುಗೀತು, ಸ್ಕೂಲು ಅಂದರೆ ಅಷ್ಟೇ ಮುಗೀತು ಅನ್ನೋ ಥರಕ್ಕೆ. ಅಲ್ಲಿಂದ ಬಂದ ತಕ್ಷಣ ಸ್ಕೂಲಿಗೆ ಹೋಗಿ ಬಂದವನಲ್ಲ ಅಂತ ಅವನಿಗೆ ಮೊಬೈಲ್ ಕೊಡಬೇಕು ಒಂದು ಸ್ವಲ್ಪ ಹೊತ್ತು ನೋಡೋಕ್ಕೆ. ಸೊ ಇವತ್ತು ಇಲ್ಲಿಗೆ ಬಂದಾಗ ಅನ್ನಿಸ್ತು, ಹೌದಲ್ವಾ, ಮೊಬೈಲಿಂದ ಇನ್ನೂ ಏನೇನು ಅವಾಂತರ ಆಗಿದೆ. ನಾನು ಸಿನಿಮಾ ನೋಡೋಕ್ಕೆ ಅಂತ ನಾನು ಕೂಡ ಕಾಯ್ತಾಯಿದ್ದೀನಿ. ಸೊ ಮಕ್ಕಳ ಸಿನಿಮಾ ಅಂದ ತಕ್ಷಣ ರವಿ ಸರ್ ಇಷ್ಟೊತ್ತಿದ್ರು ನೆನಪಾಗುತ್ತೆ ಅವ್ರ ಸಿನಿಮಾದಳು. ಇದ್ದರೆ ನಾವು ಸುಮ್ಮನಿದ್ದರೆ ಬೆನ್ನು ಹತ್ತುತ್ತಾರೆ ಅಯ್ಯೋ, ಒದ್ದರೆ ನಾವು ಎದ್ದು ಒದ್ದರೆ ಕಾಲು ಹೊತ್ತುತ್ತಾರೆ ಅಯ್ಯೋ. ಸೊ ಈ ಹಾಡು ನೆನಪಾಗುತ್ತೆ, ಯಾಕಂದ್ರೆ ಅದರಲ್ಲೂ ಮಕ್ಕಳಿದ್ದಾರೆ. ಶಾಂತಿ ಕ್ರಾಂತಿ ಆಗಿರ್ಬೋದು, ಪ್ರತಿಯೊಂದು ಸಿನಿಮಾಗಳಲ್ಲೂ ಅವ್ರು ನೋಡಿದ ತಕ್ಷಣ. ಇವತ್ತು ಈ ಒಂದು ಸಿನಿಮಾದ ಒಂದು ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ರವಿ ಸರ್ ಬಂದಿರೋದು ಕೂಡ ನಮಗೆ ಭಾಳ ಖುಷಿ ಆಯಿತು. ಸೊ ಈ ಸಿನಿಮಾ ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದ ಯಶಸ್ಸನ್ನು ಗಳಿಸಲಿ. ಮತ್ತು ಹೆಣ್ಮಕ್ಳು ನಿರ್ದೇಶನ ಅಂತ ಹೇಳ್ತಿದ್ರಿ. ಮನೆ ಬೆಳಗೋದು ಎಣ್ಣೆ, ಸಿನಿಮಾನೂ ಬೆಳಗಲಿ ಚೆನ್ನಾಗಿ, ನಿರ್ಮಾಪಕರಿಗೆ ದುಡ್ಡು ಕೂಡ ಬರಲಿ. ಹಾಗೆ ಇಲ್ಲಿ ಸುಮಾರು ಮಕ್ಕಳುಗಳನ್ನ ನೋಡಿದ್ದೆ. ಈಗ ಒಂದು ಸ್ವಲ್ಪ ದೊಡ್ಡರಾಗವ್ರೆ, ಇನ್ನೂ ಸ್ವಲ್ಪ ಸಣ್ಣವರಿದ್ದಾಗಿಂದ ನಾನು ನೋಡ್ಕೊಂಬರ್ತಿದ್ದೀನಿ ಅವ್ರನ್ನ. ಅಲ್ಲಿ ಮುರಿದೋಗಿದ್ದು ಅಲ್ಲೆಲ್ಲ ಬಂದವೆ ಮಕ್ಕಳಿಗೆ. ಓಕೆ, ಎಲ್ರಿಗೂ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಹರಿಸಂತು ಬ್ರದರ್ ಅವ್ರಿಗೂ ಕೂಡ, ಯಾಕಂದರೆ ಅವ್ರ ಜೊತೆ ಈಗ ತಾನೇ ಹೇಳಿದ್ರು ಬೈಟುಲ್ಲೋ ಸಿನಿಮಾ ಬಗ್ಗೆ. ಆ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ಲಡ್ಡು ಮಗು, ಸೊ ಅವರು ಕೂಡ ಮಗುನಂತ